ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಕಹಳೆ ಬಂಡೆ ಇದು. ಬೆಂಗಳೂರನ್ನ ಕಟ್ಟಿದ ಮಾಗಡಿ ಕೆಂಪೇಗೌಡರು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂತಹ ಐತಿಹಾಸಿಕ ಕಾವಲು ಗೋಪುರ ಇರುವಂತಹ ನೈಸರ್ಗಿಕ ಬಂಡೆಗಳ ತಾಣ. ಶತ್ರುಗಳ ಆಗಮನದ ಸಂದರ್ಭದಲ್ಲಿ ಸೈನಿಕರು ಕಹಳೆ ಮೊಳಗಿಸಿ ಎಚ್ಚರಿಸುತ್ತಿದ್ದಂತಹ ಸ್ಥಳ ಇದು. ನಮಸ್ಕಾರ ಎಲ್ರಿಗೂ, ನಾನು ಪ್ರತಿಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಕಹಳೆ ಬಂಡೆ ಇದು. ಇದಕ್ಕೆ ಬ್ಯೂಗಲ್ ರಾಕ್ ಅಂತಾನೆ ಫೇಮಸ್ಸು. ಇವಾಗ ಬ್ಯೂಗಲ್ ರಾಕ್ ಅಂತಾನೆ ಹೇಳ್ತಾರೆ. ಹಿಂದೆ ಕೆಂಪೇಗೌಡರ ಕಾಲದಲ್ಲಿ ಇದು ಕಟ್ಟಿದ್ದು ಗೋಪುರನ. ಇದು ತುಂಬಾ ಹೈಟಲ್ಲಿದೆ. ಹಾಗೆ ಅಪಾಯದ ಸಮಯದಲ್ಲಿ ಸೈನಿಕರು ಇಲ್ಲಿಂದ ಕಹಳೆಯನ್ನ ಊದ್ತಾ ಇದ್ರಂತೆ ನಮ್ಮ ರಕ್ಷಣೆಗೋಸ್ಕರ. ಹಾಗಾಗಿ ಇದಕ್ಕೆ ಕಹಳೆ ಬಂಡೆ ಅಂತಾನೆ ಕರೀತಾರೆ. ಕೆಂಪೇಗೌಡರು ತಮ್ಮ ಕಾಲದಲ್ಲಿ ಇದು ಎತ್ತರದ ಜಾಗದಲ್ಲಿ ಇರೋದ್ರಿಂದ ಸುತ್ತಮುತ್ತಲ ಎಲ್ಲ ಒಂದು ಜಾಗಗಳು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈಗ ಇದು ಒಂದು ಪಾರ್ಕ್ ಆಗಿದೆ. ಒಂದು 15 ಎಕರೆ ವಿಸ್ತೀರ್ಣವಾದ ಜಾಗದಲ್ಲಿ ಈಗ ಪಾರ್ಕ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸಾಕಷ್ಟು ಜನ ವಿಶ್ರಾಂತಿಗೋಸ್ಕರ ಬರ್ತಾರೆ, ವಾಕಿಂಗ್ ಮಾಡ್ತಾರೆ. ಅದಲ್ಲದೆ ವಿಶೇಷವಾಗಿ ಇಲ್ಲಿ ಬಾವಲಿಗಳು ತುಂಬಾ ಇವೆ. ನೋಡಿ ಎಷ್ಟು ದೊಡ್ಡ ಬಂಡೆ ಇದು. ಹಾಗೆ ಇಲ್ಲಿ ಸುತ್ತಮುತ್ತಲು ಎಲ್ಲ ತುಂಬಾ ಬಂಡೆ ಇವೆ. ಇವು ಬಹಳ ಹಳೆಯ ಬಂಡೆಗಳು. ಹಾಗೆ ನೀವಿಲ್ಲಿ ನೋಡ್ಬೋದು ಬಾವಲಿಗಳನ್ನ ತಲೆ ಕೆಳಗೆ ಮಾಡಿಕೊಂಡು ಜೋತಾಡ್ತಾ ಇರತ್ತೆ. ಅದೊಂದು ವಿಶೇಷವಾಗಿ ನಮಗೆ ಈ ಬಾವಲಿಗಳನ್ನು ನೋಡೋಕೆ ಇಲ್ಲಿ ಸಿಗತ್ತೆ. ಕಹಳೆ ಬಂಡೆ ಇದು ಬೆಂಗಳೂರಿನ NR ಕಾಲನಿ ಹಾಗೆ ದೊಡ್ಡ ಗಣೇಶ, ದೊಡ್ಡ ಬಸವಣ್ಣನ ದೇವಸ್ಥಾನದ ಸಮೀಪದಲ್ಲೇ ಇದೆ. ಕೆಂಪೇಗೌಡರು ಬೆಂಗಳೂರಿನ ದಕ್ಷಿಣ ಗಡಿಯನ್ನ ಕಾಯೋದಕ್ಕೋಸ್ಕರ ನೈಸರ್ಗಿಕವಾಗಿ ಎತ್ತರವಾಗಿದ್ದಂತಹ ಈ ಬಂಡೆ ಮೇಲೆ ಗೋಪುರವನ್ನ ನಿರ್ಮಾಣ ಮಾಡಿದ್ರು. ಸೈನಿಕರು ಕಹಳೆ ಊದಿ ಶತ್ರುಗಳ ಬರುವಿಕೆಯನ್ನ ತಿಳಿಸೋ ಕಾರಣದಿಂದ ಇದಕ್ಕೆ ಕಹಳೆ ಬಂಡೆ ಅಂತ ಹೆಸರು ಬಂತು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಇಂಗ್ಲಿಷರ ಆಡಳಿತದ ಕಾಲದಲ್ಲಿ ಇದನ್ನ ಬ್ಯೂಗಲ್ ರಾಕ್ ಅಂತ ಕರೆದ್ರು. ಹಾಗೆ ಈಗಲೂ ಕೂಡ ಜನರು ಇದನ್ನ ಬ್ಯೂಗಲ್ ರಾಕ್ ಅಂತಾನೆ ಕರೀತಾರೆ. 15 ಎಕರೆ ಜಾಗದಲ್ಲಿ ಈ ಉದ್ಯಾನವನ ಇದೆ. ದಟ್ಟವಾದ ಹಳೆ ಮರ ಹಾಗೆ ಕೃತಕ ಜಲಪಾತ ಕೂಡ ಇಲ್ಲಿ ನೋಡ್ಬೋದು. ಮುಂಜಾನೆ ಹಾಗೂ ಸಂಜೆ ವಾಯುವಿಹಾರಕ್ಕೆ ಅತ್ಯಂತ ಉತ್ತಮ ಸ್ಥಳ ಕೂಡ ಇದು ಆಗಿದೆ. ಎತ್ತರ ಸ್ಥಳ ಇಲ್ಲಿರೋದ್ರಿಂದ ಸುತ್ತಲಿನ ದೃಶ್ಯವನ್ನ ಕಣ್ತುಂಬಿಕೊಳ್ಬಹುದು. ತಂಪಾದ ಗಾಳಿ ಕೂಡ ಇಲ್ಲಿ ಬೀಸ್ತಾ ಇರತ್ತೆ. ಒಂದು ಬೇಜಾರಾಗೋ ಸಂಗತಿ ಅಂದ್ರೆ ಇಷ್ಟು ಒಂದು ಐತಿಹಾಸಿಕ ಸ್ಥಳವನ್ನ ನಮ್ಮ ಜನರು ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ. ಈಗಿನ ಎಷ್ಟೋ ತರುವಾಯ ಜನರಿಗೆ ಈ ಜಾಗದ ಮಹತ್ವ ಕೂಡ ಗೊತ್ತಿರೋದಿಲ್ಲ. ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ತಿಂಡಿಯನ್ನೆಲ್ಲ ತಿಂದು ಎಷ್ಟೊಂದು ಗಲೀಜನ್ನ ಮಾಡಿದ್ದಾರೆ. ಕಸವನ್ನು ಕೂಡ ಎತ್ತು ಹಾಕಿಲ್ಲ, ಹಾಗಾಗೆ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನಮ್ಮಲ್ಲಿ ಎಷ್ಟೋ ಐತಿಹಾಸಿಕ ಸ್ಥಳ ಇದೆ, ಆದರೆ ಜನರು ಅದನ್ನು ಆ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋದಾಗಲಿ ಅಥವಾ ಆ ಜಾಗವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳೋದಾಗಲಿ ಮಾಡ್ತಾ ಇಲ್ಲ. ತುಂಬ ಒಂದು ಗಲೀಜು ಮಾಡಿದ್ದಾರೆ. ಹಾಗೆ ಅದನ್ನು ನೋಡೋಕ್ಕೆ ನಮಗೆ ಒಂಥರ ಅನಿಸುತ್ತೆ. ಇಂತಹ ಜಾಗಗಳನ್ನೆಲ್ಲ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಬಹಳಷ್ಟು ಜನರಿಗೆ ಈ ಒಂದು ಜಾಗದ ಮಹತ್ವವನ್ನು ತಿಳ್ಕೊಳ್ಳೋಕೆ, ಇಲ್ಲಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ನಾವು ಇಲ್ಲಿ ಬಂದಾಗ ಅಯ್ಯೋ ಇದೇನು ಈ ತರಹ ಗಲೀಜಿದೆ ಅಂತ ಅನಿಸ್ಬಾರ್ದಲ್ವಾ. ನಾವು ಇಂತಹ ಜಾಗಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ. ಹಾಗೆ ಹಿಂದಿನ ಒಂದು ವಿಷಯವನ್ನು ಕೂಡ, ಆ ಸ್ಥಳದ ಮಹತ್ವವನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ.